ಜಸ್ಟ್ 1 ವೀಕ್ ಅಲ್ಲಿ ಐ ಮ್ಯಾನಿಫೆಸ್ಟೆಡ್ 40,000 ರುಪಿ. ಈ ಒಂದು ಟೆಕ್ನಿಕ್ ನೀವು ಮಾಡಿದ್ರೆ ಡೆಫಿನೆಟ್ಲಿ ನೀವು ಕೂಡ ಮ್ಯಾನಿಫೆಸ್ಟ್ ಮಾಡ್ತೀರಾ. ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಟು ನನ್ನ ಇವತ್ತಿನ ಮ್ಯಾನಿಫೆಸ್ಟೇಷನ್ ವಿಡಿಯೋಗೆ. ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಅಂಡ್ ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ತುಂಬಾ ಜನ ಮ್ಯಾನಿಫೆಸ್ಟೇಷನ್ ವಿಡಿಯೋಸ್ ಹಾಕಿ ಅಂತ ಕೇಳ್ತಿದ್ರಿ. ಸೊ ಆದಷ್ಟು ಎವ್ರಿ ವೀಕ್ ನಾನು ಕೂಡ ಮ್ಯಾನಿಫೆಸ್ಟೇಷನ್ ವಿಡಿಯೋಸ್ ನ ಪೋಸ್ಟ್ ಮಾಡ್ತಾನೆ ಇದ್ದೀನಿ. ಹೋಪ್ ನೀವೆಲ್ಲ ವಾಚ್ ಮಾಡಿ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಇವತ್ತು ಇನ್ನೊಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಜೊತೆಗೆ ನನ್ನ ಸಕ್ಸಸ್ ಸ್ಟೋರಿನ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಅದಕ್ಕೆ ವಿಡಿಯೋನ ಫುಲ್ ಆಗಿ ನೋಡಿ, ಎಂಜಾಯ್ ಮಾಡಿ ಅಂಡ್ ದಯವಿಟ್ಟು ನೋಡಿದ್ಮೇಲೆ ಸುಮ್ನೆ ಏನೋ ತಿಳ್ಕೊಂಡೇ ಬಿಡಿ ಇವತ್ತು ಅಂತ ಸುಮ್ನಾಗಕ್ ಹೋಗ್ಬಿಡಿ. ಪ್ರಾಕ್ಟೀಸ್ ಮಾಡಿ, ಟೆಸ್ಟ್ ಮಾಡಿ, ಟ್ರೈ ಮಾಡಿ ನೋಡಿ, ವರ್ಕ್ ಆಗೇ ಆಗುತ್ತೆ. ಓಕೆನಾ? ಸೊ ಎಸ್, ನೀವು ಆಲ್ರೆಡಿ ತಮ್ಮನೆಲ್ಲ ನೋಡ್ಕೊಂಡ್ ಬಂದಿದ್ದೀರಾ. ಏನಪ್ಪಾ ಇದು ಮನಿ ಲವ್ ಲೆಟರ್ ಪ್ಲಸ್ ಪೊನೋನ ಬಳಸ್ಕೊಂಡು ನನಗಾದ ಒಂದು ಎಕ್ಸ್ಪೀರಿಯನ್ಸ್ ನಿಮ್ ಜೊತೆ ಶೇರ್ ಮಾಡ್ಕೊಂತಿದ್ದೀನಿ. ಸೊ ಮೊದ್ಲಿಗೆ ನನ್ನ ಸ್ಟೋರಿನ ನಾನ್ ನಿಮ್ಗೆ ಹೇಳ್ಬಿಡ್ತೀನಿ. ಓಕೆನಾ? ಸೊ ಆಲ್ಮೋಸ್ಟ್ ಲೈಕ್ ಬೈ 18th 19th ಅಲ್ಲೇನೋ ನಾನು ಈ ಲವ್ ಲೆಟರ್ ಅನ್ನೋದನ್ನ ಬರೆಯಕ್ಕೆ ಶುರು ಮಾಡಿದ್ದು ಮನೆಗೆ. ಸೊ ನನಗೆ ಬರ್ಬೇಕಾಗಿದ್ ಕೆಲವೊಂದು ಅಮೌಂಟ್ ಬರ್ತಿರ್ಲಿಲ್ಲ. ಸೊ ಹಂಗಾಗಿ ಏನಾಗ್ತದೆ, ಯಾಕೆ ಈ ತರ ಅಂತ ಹೇಳ್ಬಿಟ್ಟು, ಮೇ ಬಿ ನನ್ನ ಮನಿ ಫ್ರೀಕ್ವೆನ್ಸಿ ತುಂಬಾನೇ ಲೋ ಆಗಿದ್ಯಾ, ಅಥವಾ ನನಗಿರೋ ಬಿಸಿ ಸ್ಕೆಡ್ಯೂಲ್ ನನ್ನ ತಲೆಗೆ ಹಾಕೊಂಡು ದುಡ್ಡಿಗೆ ಗ್ರಾಟಿಟ್ಯೂಡ್ ಹೇಳ್ತಿಲ್ವಾ, ಈ ರೀತಿ ಎಲ್ಲಾ ಕನ್ಫ್ಯೂಷನ್ಸ್ ಬಂದು ನಾನೇನ್ ಮಾಡ್ದೆ, ನಮ್ಮ ಕೋಚ್ ಹೇಳ್ಕೊಟ್ಟಿರಾಗೆ ಮನಿ ಅಥವಾ ಡಿಯರ್ ಲಕ್ಷ್ಮಿಗೆ ನಾವು ಲವ್ ಲೆಟರ್ ನ ಬರಿಬೇಕು, ಆ ರೀತಿಯಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ಬರ್ಕೊಂಡು ಹೋಗಿದ್ದಾಯ್ತು. ಸೊ ಬರ್ದಾದ್ಮೇಲೆ ನಾನು ಒಂದ್ 3-4 ದಿವಸ ಅದನ್ನ ನೀಟಾಗಿ ಓದ್ತಿದ್ದೆ ಕೂತು. ಆ ತರ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಮನಿ ಫ್ರೀಕ್ವೆನ್ಸಿ ಪಾಸಿಟಿವ್ ಆಗಿ ಜಾಸ್ತಿ ಆಗ್ತಾ ಹೋಗುತ್ತೆ, ಹೈ ವೈಬ್ರೇಷನ್ ಬರ್ತೀವಿ. ಸೊ ಈ ರೀತಿಯಾಗಿ ಮಾಡಿದೊಂದು ಪ್ರಾಕ್ಟೀಸ್ ಇಂದಾಗಿ ನನಗೆ ಆಲ್ಮೋಸ್ಟ್ ನನಗೆ ಬರ್ಬೇಕಾಗಿದ್ದ ಅಮೌಂಟ್ ಬಂತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲಿಂದನೋ ಇನ್ನೊಂದಷ್ಟು ದುಡ್ಡು ಬಂತು. ಟೋಟಲಿ ಐ ಮ್ಯಾನಿಫೆಸ್ಟೆಡ್ 40,000 ರುಪಿ ಇನ್ ಜಸ್ಟ್ 1 ವೀಕ್ ಅಲ್ಲಿ. 1 ವೀಕ್ ಇನ್ನು ಕಡಿಮೆನೆ ಅನ್ಕೊಂತೀನಿ, ಲೈಕ್ ಆಲ್ಮೋಸ್ಟ್ 1 ವೀಕ್ ಅಂತ ಕನ್ಸಿಡರ್ ಮಾಡೋಣ. ಸೊ ಈ ರೀತಿಯಾಗಿ ನಾನು ಮ್ಯಾನಿಫೆಸ್ಟ್ ಮಾಡಿದ್ದು, ಜೊತೆಗೆ ನಾನು ಪೊನೋನು ಕೂಡ ಬಳಸಿದೀನಿ ನನ್ನ ಮನಿನ ಮ್ಯಾನಿಫೆಸ್ಟ್ ಮಾಡಕ್ಕೆ. ಈ 2 ವಿಚಾರಗಳು ನನಗೆ ತುಂಬಾನೇ ಹೆಲ್ಪ್ ಮಾಡಿದೆ ನನ್ನ ದುಡ್ಡನ್ನ ನನ್ನ ಕಡೆಗೆ ಅಟ್ರಾಕ್ಟ್ ಮಾಡಕ್ಕೆ. ಏನಿದು ಟೆಕ್ನಿಕ್, ಹೆಂಗ್ ಮಾಡೋದು ನಮಗೂ ಹೇಳ್ಕೊಡಿ ಅಂತ ತುಂಬಾ ಜನ ಕೇಳ್ತೀರಾ. ಅಫ್ಕೋರ್ಸ್ ನಾನು ಇರೋದೇ ಅದಕ್ಕೋಸ್ಕರ ಹೇಳ್ಕೊಡ್ತೀನಿ. ಇಟ್ಸ್ ವೆರಿ ವೆರಿ ಸಿಂಪಲ್. ಅದಕ್ಕೂ ಮುಂಚೆ ಐ ವಿಲ್ ಶೋ ಯು ನಾನು ಹೆಂಗ್ ಬರ್ದಿದ್ದೆ, ಯಾವ ಡೇಟ್ ಅಲ್ಲಿ ಬರ್ದಿದೆ ಅಂತ ಹೇಳ್ಬಿಟ್ಟು. ನೀವು ನೋಡ್ತಿರ್ಬಹುದು ಮನೆಗೆ ಲವ್ ಲೆಟರ್ ಡೇಟ್ ಬಂದು 18 ಮೇ, ನನ್ನ ಬರ್ಡೇಗೆ ಫ್ಯೂ ಡೇಸ್, 1 ವಾರ ಇದ್ದಂಗೆ ಅಂತಾನೆ ಅನ್ಕೋಬಹುದು. ಅವಾಗ ನಾನು ಮನಿಗೆ ಲವ್ ಲೆಟರ್ ನ ಬರ್ದಿದ್ದು. ಈ ಕಡೆನೂ ಇದೆ, ಟೋಟಲಿ 2 ಸೈಡ್ ಬರ್ದಿದ್ದೀನಿ. 2 ಕಡೆನೂ ಬರ್ದಿದ್ದೀನಿ. ನನ್ನ ಕ್ಲೈಂಟ್ಸ್ಗೂ ಕೂಡ ಸಜೆಷನ್ ಮಾಡ್ತೀನಿ ನಾನು ಎಷ್ಟೋ ಸಲ, ಮನಿಗೆ ಬರೀರಿ, ನಿಮ್ಮ ರಿಲೇಶನ್ಶಿಪ್ ಬೆಟರ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಹೆಂಗ್ ಬರೆಯೋದು ಅಂತ ನಾನು ಇವಾಗ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಂಡು ಹೋಗ್ತೀನಿ. ಪ್ಲೀಸ್ ಫಾಲೋ ಮಾಡಿ. ಓಕೆನಾ? ಸೊ ಇದಕ್ಕೆ ಒಂದು ನೀವು ಖಾಲಿ ಹಾಳೆ ಆದ್ರೂ ತಗೋಬಹುದು, ಅಥವಾ ಯಾವ್ದಾದ್ರು ನಿಮ್ದೇ ಆದ ಸಪರೇಟ್ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಗಳನ್ನ ಟ್ರೈ ಮಾಡಕ್ಕೆ ಅಂತ ಏನಾದ್ರು ಬುಕ್ ಇಟ್ಟಿದ್ರೆ ಅದ್ರಲ್ಲೂ ಸಹ ಬರಿಬಹುದು. ಈವನ್ ನೀವು ಗ್ರಾಟಿಟ್ಯೂಡ್ ಬುಕ್ ಅಲ್ಲೂ ಸಹ ಬರಿಬಹುದು, ನೋ ಪ್ರಾಬ್ಲಮ್. ಓಕೆನಾ? ಫಸ್ಟ್ ಒಂದು ಜಾಗದಲ್ಲಿ ಸಮಾಧಾನವಾಗಿ ಕೂತ್ಕೊಳ್ಳಿ, ಯಾರು ಇಲ್ದೇ ಇರುವಂತ ಜಾಗ, ಡಿಸ್ಟ್ರಾಕ್ಷನ್ ಆಗಕ್ ಹೋಗ್ಬೇಡಿ, ಫೋನ್ ಚೆಕ್ ಮಾಡಕ್ ಹೋಗ್ಬೇಡಿ. ಕಾಮ್ ಆಗಿ 2 ಸಲ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡಿ ಆರಾಮಾಗಿ ಹೋಗಿ ಕೂತ್ಕೊಳ್ಳಿ. ಬಿಕಾಸ್ ಇದ್ ಮಾಡಕ್ಕೆ ನೀವು ತುಂಬಾ ಗಮನ ಕೊಟ್ಟು ಮಾಡ್ಬೇಕಾಗಿರೋ ಒಂದು ಟೆಕ್ನಿಕ್ ಇದು, ಆಯ್ತಾ? ಸುಮ್ನೆ ಕಾಟಾಚಾರಕ್ಕೆ ದುಡ್ಡು ಬಂದ್ಬಿಡ್ಲಿ ಅನ್ನೋ ತರ ಮೈಂಡ್ ಸೆಟ್ ಅಲ್ಲಿ ದಯವಿಟ್ಟು ಮಾಡಕ್ ಹೋಗ್ಬೇಡಿ. ಸೊ ಹೋಪ್ ಇವಾಗ ನಿಮ್ ಹತ್ರ ಒಂದ್ ಬುಕ್ ಇದೆ, ಒಂದ್ ಪೆನ್ ಇದೆ ಅಂತ ಅನ್ಕೊಂತೀನಿ. ಆದ್ರೆ ಈ ಸೆಷನ್ ಅಲ್ಲಿ ನನ್ ಜೊತೆ ಕೂತ್ಕೊಂಡೆ ಪ್ರಾಕ್ಟೀಸ್ ಮಾಡಿ, ತುಂಬಾನೇ ಹೆಲ್ಪ್ ಆಗುತ್ತೆ. ಪಾಸಿಟಿವ್ ವೈಬ್ರೇಷನ್ ಇಬ್ರು ಕಡೆಯಿಂದನೂ ಇರುತ್ತೆ. ಪಾಸಿಟಿವ್ ಎನರ್ಜಿನ ನಾವಿಬ್ರು ಫೀಲ್ ಮಾಡ್ಬೋದು. ಓಕೆನಾ? ಸ್ಟಾರ್ಟಿಂಗ್ ಬಂದು ಡಿಯರ್ ಮನಿ, ಥ್ಯಾಂಕ್ ಯು ಸೋ ಮಚ್ ಅಂತ ಬರಿಬೇಕಾಗುತ್ತೆ. ಅಫ್ಕೋರ್ಸ್ ನಾವು ಮನಿನ ಅಪ್ರಿಶಿಯೇಟ್ ಮಾಡ್ಬೇಕು. ಮನಿನ ನನ್ನ ಬೆಸ್ಟ್ ಫ್ರೆಂಡ್ ನಾವು ಹೆಂಗ್ ಟ್ರೀಟ್ ಮಾಡ್ತೀವಲ್ವಾ, ಅದೇ ತರ ಮನಿನ ನಾವು ಟ್ರೀಟ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಬಂದು ಇವಾಗ ಮನಿಗೆ ನೀವು ಗ್ರಾಟಿಟ್ಯೂಡ್ ಬರಿಬೇಕು. ಅಂದ್ರೆ ಮನಿಯಿಂದ ನಿಮ್ಮ ಲೈಫ್ ಅಲ್ಲಿ ಇವಾಗ ಏನೆಲ್ಲ ಸಿಗ್ತಿದೆ ನಿಮ್ಗೆ ಅನ್ನೋದ ನೀವು ಬರಿತಾ ಹೋಗ್ಬೇಕು. ಎಕ್ಸಾಂಪಲ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮನಿ, ನಂಗೆ 3 ಹೊತ್ತು ಊಟ ಕೊಡ್ತಿರೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಮನಿ, ನಾನು ಎಲ್ಲಾ ಬಿಲ್ಸ್ಗಳನ್ನು ಪೇ ಮಾಡ್ತಿರೋದಕ್ಕೆ. ಥ್ಯಾಂಕ್ ಯು ಮನಿ, ನನಗೆ ನಾನು ಇಷ್ಟಪಟ್ಟವ್ರಿಗೆ ಗಿಫ್ಟ್ನೆಲ್ಲ ಕೊಡೋಕ್ಕೆ ನನ್ನ ಜೊತೆ ಯಾವಾಗ್ಲೂ ಇರ್ತೀಯಾ. ಥ್ಯಾಂಕ್ ಯು ಮನಿ, ನಾನು ಇದನ್ನ ತಗೊಂಡೆ. ಥ್ಯಾಂಕ್ ಯು ಮನಿ, ನನಗೆ ಬಟ್ಟೆಗಳು ಕೊಡ್ಸೋದಕ್ಕೆ. ಥ್ಯಾಂಕ್ ಯು ಮನಿ, ನಿಂಗೆ ಶಾಪಿಂಗ್ ಮಾಡೋಷ್ಟು ದುಡ್ಡಿದೆ. ಥ್ಯಾಂಕ್ ಯು ಸೋ ಮಚ್ ಮನಿ. ಒಟ್ನಲ್ಲಿ ಮನಿಗೆ ಗ್ರಾಟಿಟ್ಯೂಡ್. ಮನಿಯಿಂದ ನೀವು ಏನೆಲ್ಲ ಲೈಫ್ ಅಲ್ಲಿ ಪಡ್ಕೊಂತಿದ್ರೆ ಅವನ್ನ ಡೈಲಿ ಬೇಸಿಸ್, ಏನಾದ್ರೂ ಆಗಿರ್ಬೋದು, ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಜಸ್ಟ್ ಗ್ರಾಟಿಟ್ಯೂಡ್ ಟೈಪ್ ಅಲ್ಲಿ ಬರೀರಿ. ಥ್ಯಾಂಕ್ ಯು ಮನಿ ಬಿಕಾಸ್ ಆಫ್ ಯು ನಾನು ಶಾಪಿಂಗ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಮನಿ ದಿಸ್ ಅಂತ ಬರ್ಕೊಂಡು ಹೋಗ್ಬೇಕಾಗತ್ತೆ. ಎಷ್ಟಾದ್ರೂ ಬರಿಬಹುದು ಗೈಸ್, ಜಸ್ಟ್ 1 ಲೈನ್ 2 ಲೈನ್ ಅಂತಾರ, ಒಂದು ಪೇಜ್ ಗಟ್ಲೆನೂ ಸಹ ಬರಿಬಹುದು. ಬಿಕಾಸ್ ಅಷ್ಟೊಂದಿರುತ್ತೆ. ನೀವು ಥ್ಯಾಂಕ್ ಯು ಮನಿ, ನನ್ನ ರೆಂಟ್ ನ ಪೇ ಮಾಡಿದಕ್ಕೆ. ಥ್ಯಾಂಕ್ ಯು ಮನಿ, ನನ್ನ ಎಲೆಕ್ಟ್ರಿಸಿಟಿ ಬಿಲ್ ನ ಪೇ ಮಾಡಿದಕ್ಕೆ. ಎಕ್ಸಾಕ್ಟ್ಲಿ ಅದೇ ತರ ಎಷ್ಟು ಪಾಯಿಂಟ್ಸ್ ಆದ್ರೂ, ಎಷ್ಟು ಪೇಜ್ ಗಟ್ಲೆ ಆದ್ರೂ ನೀವು ಬರ್ಕೊಂಡು ಹೋಗ್ಬೇಕು.
ಬರಿಬೇಕಾದ್ರೆ ಖುಷಿಯಿಂದ ಬರೀರಿ. ಬಿಕಾಸ್ ಅದೆಲ್ಲ ನಿಮ್ಗೆ ದೇವ್ರು ಕೊಟ್ಟಿರೋ ವರ ಆಯ್ತಾ. ಸುಮ್ನೆ ಕಾಟಾಚಾರಕ್ಕೆ ಬರೆಯಕ್ ಹೋಗ್ಬೇಡಿ. ಇವನ್ ನಿಮ್ಮ ಏನಪ್ಪಾ ಈ ವಿಡಿಯೋನ ಮದ್ವೆ ಆಗಿರೋರು, ಕೆಲ್ಸಕ್ಕೆ ಹೋಗ್ದಿರೋರು ಯಾರು ನೋಡ್ತಿದ್ರೆ, ನಿಮ್ಮ ಹಸ್ಬೆಂಡ್ ಏನ್ ದುಡಿತಾರಲ್ಲ ಅದು ನಿಮ್ಮ ದುಡ್ಡು ಕೂಡ. ಹಂಗಾಗಿ ಅವರೇ ನಿಮ್ಮ ಬಿಲ್ಸ್ ನ ಪೇ ಮಾಡ್ತಿದ್ರು ಸಹ, ಯಾರೋ ನಿಮ್ಮ ಬಿಲ್ಸ್ ನ ಟೇಕ್ ಕೇರ್ ಮಾಡ್ತಿದಾರಲ್ವಾ, ಅದಕ್ಕೂ ಸಹ ನೀವು ಈ ರೀತಿಯಾಗಿ ಗ್ರಾಟಿಟ್ಯೂಡ್ ನ ಬರಿಬೇಕಾಗತ್ತೆ. ಕ್ಲಿಯರ್ ಆಯ್ತಾ ಫಸ್ಟ್ ಪಾಯಿಂಟ್? ಓಕೆ, ಇವಾಗ ಒಂದ್ ಲೈನ್ ಬಿಟ್ಟು ಸೆಕೆಂಡ್ ಏನ್ ಬರಿಬೇಕು ಅಂತ ಹೇಳ್ತೀನಿ. ಮನಿನ ನೀವು ಎಷ್ಟು ಪ್ರೀತಿಸ್ತೀರಾ ಅಂತ ಬರಿಬೇಕು. ವೆರಿ ಸಿಂಪಲ್. ಹ್ಯೂಮನ್ ಬೀಯಿಂಗ್ಸ್ ಹೆಂಗ್ ಟ್ರೀಟ್ ಮಾಡ್ತಿರಲ್ಲ ಅದೇ ತರ ಮನಿನ ಟ್ರೀಟ್ ಮಾಡಿ. ಇಟ್ಸ್ ವೆರಿ ಸಿಂಪಲ್. ಮನಿ, ನಾನಿನ್ನ ತುಂಬಾನೇ ಪ್ರೀತಿಸ್ತೀನಿ, ನಾನಿನ್ನ ತುಂಬಾ ಟೇಕ್ ಕೇರ್ ಮಾಡ್ಬೇಕು, ನೀನ್ ಯಾವಾಗ್ಲೂ ನನ್ ಜೊತೆನೆ ಇರು, ನಾನ್ ನಿನ್ಗೋಸ್ಕರ ಏನಪ್ಪಾ ಒಳ್ಳೆ ಬ್ಯಾಂಕ್ ಅಕೌಂಟ್ ನ ಓಪನ್ ಮಾಡ್ತೀನಿ, ಅಲ್ಲಿ ನಿನ್ನ ಸೇವ್ ಮಾಡಕ್ಕೆ ಶುರು ಮಾಡ್ತೀನಿ. ಇವಾಗ ನಮ್ಮ ಮನೆಗೆ ಯಾರು ಗೆಸ್ಟ್ ಬಂದಾಗ ನಾವು ಅವ್ರನ್ನ ಹೆಂಗ್ ಟ್ರೀಟ್ ಮಾಡ್ತೀವಿ, ಅವ್ರನ್ನ ಎಷ್ಟು ಚೆನ್ನಾಗಿ ಟೇಕ್ ಕೇರ್ ಮಾಡ್ತೀವಿ, ಅವ್ರಿಗೆಲ್ಲಾನು ಮಾಡಿಡ್ತೀವಿ, ಎಲ್ಲಾರ ಆಚೆ ಕರ್ಕೊಂಡು ಹೋಗ್ತೀವಿ, ನಮ್ಮ ಮನೆ ಹತ್ರ ಇದಿದೆ ಅದಿದೆ ನೋಡಿ ಅಂತ. ಎಕ್ಸಾಕ್ಟ್ಲಿ ಅದೇ ತರ ಬರೆಯೋದು. ಮನೇನ ನಿಮ್ಮ ಮನುಷ್ಯ ತರ ಟ್ರೀಟ್ ಮಾಡಕ್ ಸ್ಟಾರ್ಟ್ ಮಾಡಿ. ಓಕೆನಾ? ಸೊ ಈ ರೀತಿಯಾಗಿ ಮನಿ ಬಗ್ಗೆ ಒಂದು ಪ್ರೀತಿಯ ಮಾತುಗಳನ್ನ ನೀವು ಬರಿಬೇಕು. ಹೇ ಮನಿ, ಯಾವಾಗ್ಲೂ ನನ್ ಜೊತೆನೆ ಇರು, ನಾವಿಬ್ರು ಚೆನ್ನಾಗಿರೋಣ, ನಾವಿಬ್ರು ಚೆನ್ನಾಗಿ ಗ್ರೋತ್ ಆಗೋಣ ಜೊತೆಗೆ. ಈ ರೀತಿಯಾಗಿ ನೀವು ಮನಿ ಬಗ್ಗೆ ಒಂದು 2-3 ಲೈನು ಅಥವಾ ನಿಮ್ ರಿಪೀಟೆಡ್ಲಿ ಸೆಂಟೆನ್ಸ್ ಬಂದ್ರೆ ಅದನ್ನೇ ಬರೀರಿ, ಏನೂ ತೊಂದ್ರೆ ಇಲ್ಲ. ಬಟ್ ಪ್ರೀತಿಯಿಂದ ಬರೀರಿ. ಹೆಂಗ್ ಬರೀತೀರಾ ನಿಮ್ಮ ಪಾರ್ಟ್ನರ್ ಅಥವಾ ನಿಮ್ಮ ಬೆಸ್ಟ್ ಫ್ರೆಂಡ್ಗೆ ಬರಿಬೇಕಾದ್ರೆ ಲೆಟರ್ಸ್ ನ, ಅದೇ ತರ ಫೀಲ್ ಮಾಡ್ಕೊಂಡ್ ಬರೀರಿ. ಓಕೆನಾ? ಥರ್ಡ್ ಪಾಯಿಂಟ್ ಬರೋದಾದ್ರೆ, ಈಗ ನಿಮ್ಗೆ ಏನಕ್ಕೆಲ್ಲ ದುಡ್ಡು ಬರ್ತಿಲ್ಲ ಅಥವಾ ದುಡ್ಡಿನ ಬಗ್ಗೆ ನಿಮ್ಗೇನೆಲ್ಲ ಕಂಪ್ಲೇಂಟ್ಸ್ ಬೇಜಾರಿದೆ ಅದನ್ನ ನೀವು ಬರ್ಕೊಂಡ್ ಹೋಗ್ಬೇಕು. ಹೆಂಗಾದ್ರೂ ಬರೀರಿ. ನಿಮ್ಮ ರಿಯಲ್ ಎಮೋಷನ್ಸ್ ನ ನಿಮ್ಮ ವರ್ಡ್ಸ್ ಮುಖಾಂತರ ಪೇಪರ್ ಮೇಲೆ ಬರೀರಿ. ಮನಿ, ನೀನ್ ಏನಕ್ಕೆ ನನ್ನ ಹತ್ರ ಬರ್ತಿಲ್ಲ, ಬಂದ್ರು ಏನಕ್ಕೆ ನನ್ಗೆ ತುಂಬಾ ದಿನ ಉಳಿತಿಲ್ಲ, ಸೇವಿಂಗ್ಸ್ ಯಾಕೆ ನನ್ ಕೈಲಿ ಮಾಡಕ್ ಆಗ್ತಿಲ್ಲ, ನನ್ನ ಇನ್ವೆಸ್ಟ್ಮೆಂಟ್ಗಳು ಯಾಕೆ ಗ್ರೋತ್ ಆಗ್ತಿಲ್ಲ, ನನಗ್ ಬರ್ಬೇಕಾದಣೆ ಬೇರೆಯವ್ರ ಕಡೆಯಿಂದ ಯಾಕೆ ಬರ್ತಿಲ್ಲ, ದುಡ್ಡು ಸ್ಟಕ್ ಆಗ್ಬಿಟ್ಟಿದೆ, ನಾನು EMI ಕಟ್ಟಕ್ ಆಗ್ತಿಲ್ಲ, EMI ಏನಕ್ಕೆ, ರೇಟ್ ಆಫ್ ಇಂಟ್ರೆಸ್ಟ್ ಏನಕ್ಕೆ ಜಾಸ್ತಿ ಆಗಿದೆ, ಮನೆ ನಾನು ನಿನ್ಗೋಸ್ಕರ ಎಷ್ಟೆಲ್ಲಾ ಟ್ರೈ ಮಾಡ್ತಾ ಇದ್ದೀನಿ, ನೀನ್ ಏನಕ್ಕೆ ಈ ತರ ನನ್ಗೆ ತುಂಬಾ ಬೇಜಾರ್ ಮಾಡ್ತಿದ್ಯಾ. ಎಕ್ಸಾಕ್ಟ್ಲಿ ಮನುಷ್ಯನ ಹೆಂಗ್ ಮಾತಾಡ್ಸ್ತಿರೋ ಅದೇ ತರ ನಿಮ್ಮ ಕಂಪ್ಲೇಂಟ್ಸ್ಗಳನ್ನ ಮನಿ ಜೊತೆಗೆ ಏನೆಲ್ಲ ಇದೆಯೋ ಬರ್ತಾ ಹೋಗಿ. ಎಷ್ಟಾದ್ರೂ ಬರೀರಿ. ಅದಕ್ಕೆ ಹೇಳಿದ್ದು ಕೂತ್ಕೊಂಡು ಒಬ್ರೆ ಗಮನ ಕೊಟ್ಟು ಬರೀರಿ. ಅವಾಗ್ಲೇ ಗೊತ್ತಾಗುತ್ತೆ ನಿಮ್ಮಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ನಿಮ್ಗೆ ರಿಯಲೈಸೇಷನ್ ಆಗ್ತಾ ಹೋಗುತ್ತೆ. ಒನ್ಸ್ ನಿಮ್ಗೆ ರಿಯಲೈಸೇಷನ್ ಬಂತು ಅಂದ್ರೆ ಆಟೋಮೆಟಿಕಲಿ ಸೊಲ್ಯೂಷನ್ ಕಡೆಗೆ ದಾರಿ ಹುಡುಕ್ತೀರಾ. ಹಂಗಾಗಿ ಕ್ಲಿಯರ್ ಆಗಿ ಕುತ್ಕೊಂಡು ಇರೋ ಬರೋ ಎಲ್ಲಾ ಕಂಪ್ಲೇಂಟ್ಸ್ ಬರ್ದ್ಬಿಡಿ. ಇಷ್ಟು ಮುಗೀತು. ಫೋರ್ತ್ ಪಾಯಿಂಟ್ ಇಲ್ಲೇನಪ್ಪಾ ಅಂದ್ರೆ ಇಟ್ಸ್ ವೆರಿ ಸಿಂಪಲ್. ಬರಿಬೇಕಾದ್ರೆ ಸ್ಟಾರ್ಟಿಂಗು ನೀವು ಮಧ್ಯದಲ್ಲಿ ಡಿಯರ್ ಲಕ್ಷ್ಮಿ ಅಂತನಾದ್ರೂ ಬರಿಬಹುದು, ಡಿಯರ್ ಮನಿ ಅಂತನಾದ್ರೂ ಬರಿಬಹುದು ಗೈಸ್. ಎರಡರಲ್ಲಿ ಎರಡು ಓಕೆನಾ? ಲಾಸ್ಟ್ ಅಲ್ಲಿ ನೀವ್ ಏನ್ ಬರಿಬೇಕು ಅಂದ್ರೆ, ಫ್ಯೂಚರ್ ಅಲ್ಲಿ ಮನಿ ಜೊತೆಗೆ ನೀವ್ ಏನೆಲ್ಲಾ ಮಾಡ್ತೀರಾ ಅಂತ ಬರ್ಕೊಂಡ್ ಹೋಗ್ಬೇಕು. ಎಕ್ಸಾಂಪಲ್, ನಾನು ಏನ್ ಬರ್ದಿದ್ರೆ, ಡಿಯರ್ ಮನಿ, ನೀನೇನಾದ್ರು ಒಂದ್ಸಲ ನಾನು ಅನ್ಕೊಂಡಂಗ್ ನನ್ನ ಲೈಫಲ್ಲೇ ಇದ್ಬಿಟ್ರೆ ಯಾವಾಗ್ಲೂ ನಾನು ನಿನ್ನ ನನ್ನ ಬೆಸ್ಟ್ ಫ್ರೆಂಡ್ ತರ ನೋಡ್ಕೊಂತೀನಿ, ನಿನ್ನ ಏನೋ ದುಡ್ಡಲ್ಲಿ ನಾನು ಬೇಜನ್ ಎಕ್ಸ್ಪೆನ್ಸಿವ್ ಶಾಪಿಂಗ್ ಮಾಡ್ತೀನಿ. ಅಂಡ್ ಮನಿ, ನನಗೋಸ್ಕರ ಹೊಸ ಬಟ್ಟೆಗಳು ತಗೊಂತೀನಿ, ನನ್ನ ಫ್ಯಾಮಿಲಿಗೋಸ್ಕರ ಹೊಸ ಬಟ್ಟೆಗಳನ್ನ ಕೊಡಿಸ್ತೀನಿ. ಮನಿ, ನಿನ್ನಿಂದ ನಾನು ಪ್ರಾಪರ್ಟಿನ ಬೈ ಮಾಡ್ತೀನಿ. ಮನಿ, ನಿನ್ನಿಂದ ನಾನು ಕಾಲೇಜ್ ಫೀಸ್ನ ಈಸಿಯಾಗಿ ಪೇ ಮಾಡ್ತೀನಿ. ಮನಿ, ನಿನ್ನಿಂದ ನಾನು ಎಕ್ಸ್ಪೆನ್ಸಿವ್ ಕಾರ್ನ ಬೈ ಮಾಡ್ತೀನಿ. ಮನಿ, ನಿನ್ನನ್ನ ನಾನು ಪೋಸ್ಟ್ ಆಫೀಸಲ್ಲಿ ಅಥವಾ SIP ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಡಬಲ್ ಮಾಡ್ತೀನಿ. ಮನಿ, ನಾನು ನಿನ್ನ ಪ್ರಾಪರ್ಟಿ ಮೇಲೆ ಹಾಕಿ ಇನ್ನೂ ಆ ಮನಿನ ಡಬಲ್ ಮಾಡ್ತೀನಿ. ಮನಿ, ನಿನ್ನ ಯಾವಾಗ್ಲೂ ನಾನು ಅಕೌಂಟ್ ಅಲ್ಲಿ ಸೇವ್ ಮಾಡ್ತಾ ಹೋಗ್ತೀನಿ. 20% 30% ನಾನು ಅರ್ನ್ ಮಾಡೋದ್ರಲ್ಲಿ. ಮನಿ, ನೀನಂದ್ರೆ ನನಗೆ ತುಂಬಾನೇ ಇಷ್ಟ. ಮಧ್ಯೆ ಸ್ವಲ್ಪ ಗ್ರಾಟಿಟ್ಯೂಡ್ ಅಥವಾ ನೀನಂದ್ರೆ ನಂಗೆ ತುಂಬಾ ಇಷ್ಟ ಅನ್ನೋದನ್ನ ಮೆನ್ಷನ್ ಮಾಡ್ತಾ ಹೋಗಿ. ಸೊ ಮನಿ ಜೊತೆಗೆ ನಿಮ್ ಕೆಲವೊಂದು ಡ್ರೀಮ್ಸ್ ಇರುತ್ತಲ್ಲ, ಮನಿ ಬೇಕೇ ಬೇಕಾ. ಮನಿ ಜೊತೆಗೆ ನಾನು ಟ್ರಾವೆಲ್ ಮಾಡ್ತೀನಿ, ಆಲ್ ಓವರ್ ದ ಕಂಟ್ರಿ ಸುತ್ತಾಡ್ತೀನಿ, ವೆಕೇಶನ್ಸ್ ನ ಎಂಜಾಯ್ ಮಾಡ್ತೀನಿ, ಮಸ್ತ್ ಮಜಾ ಮಾಡ್ತೀನಿ, ಬೆಸ್ಟ್ ಟ್ರಿಪ್ಸ್ ನ ಹೋಗ್ತೀನಿ, ಅಥವಾ ನಾನು ಬಿಸ್ನೆಸ್ ಟ್ರಿಪ್ಸ್ಗಳನ್ನ ಹೋಗ್ತೀನಿ. ಈ ರೀತಿಯಾಗಿ ನಿಮ್ಗೆ ಏನೆಲ್ಲ ಆಸೆಗಳಿದೆ ಅದನ್ನ ಬರಿತಾ ಹೋಗಿ. ಯಾಕಪ್ಪ ಈ ಒಂದು ಟೆಕ್ನಿಕ್ ಮಾಡ್ತಾ ಏನಾಗುತ್ತೆ ಗೊತ್ತಾ, ನೀವು ಮನೆ ವಿಚಾರದಲ್ಲಿ ಏನೆಲ್ಲ ತಪ್ಪುಗಳನ್ನ ಮಾಡ್ತಿದ್ರ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ನಿಮ್ಮ ಮನಿ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಿರತ್ತೆ. ಮೇ ಬಿ ಇವಾಗ ಲ್ಯಾಕ್ ಫ್ರೀಕ್ವೆನ್ಸಿ ನೀವ್ ಇರ್ಬೋದು. ನೀವ್ ಯಾವಾಗ ಟೆಕ್ನಿಕ್ ನ ಮಾಡ್ತಿರ್ತಿರೋ, ಫಸ್ಟ್ ಗ್ರಾಟಿಟ್ಯೂಡ್ ಬರೀತೀರ. ಗ್ರಾಟಿಟ್ಯೂಡ್ ಲೈಕ್ ನಿಮ್ಮ ಹೈ ಫ್ರೀಕ್ವೆನ್ಸಿ ಕರ್ಕೊಂಡು ಹೋಗುತ್ತೆ, ಹೈ ವೈಬ್ರೇಷನ್ ಕ್ರಿಯೇಟ್ ಮಾಡೋದು. ಬಿಕಾಸ್ ದ ವರ್ಡ್ ಥ್ಯಾಂಕ್ ಯು ಇಸ್ ಸೋ ಪವರ್ಫುಲ್ ಅಲ್ವಾ.
ಆ ರೀತಿಯಾಗಿ ಗ್ರಾಟಿಟ್ಯೂಡ್ ಬರೀತೀರಾ, ಅದಾದ್ಮೇಲೆ ನಿಮ್ಮ ಕಂಪ್ಲೇಂಟ್ಸ್ ಬರೀತೀರಾ ಅಥವಾ ಮನಿನ ಹೆಂಗ್ ಟ್ರೀಟ್ ಮಾಡ್ತಿದ್ದೀರಾ ಅದನ್ನ ಬರೀತೀರಾ, ಅದಾದ್ಮೇಲೆ ಲಾಸ್ಟ್ ಅಲ್ಲಿ ನಿಮ್ಮ ಫ್ಯೂಚರ್ ಗೋಲ್ಸ್ ನ ಮನಿ ಜೊತೆಗೆ ಬರೀತೀರಾ. ಮೋಸ್ಟ್ ಆಫ್ ದ ಗೋಲ್ಸ್ಗೆ ನಮ್ಗೆ ದುಡ್ಡಿನ ಅವಶ್ಯಕತೆ ಇದೆ ಗೈಸ್. ಸೊ ಅದನ್ನ ಬರಿಬೇಕಾದ್ರೆ ತುಂಬಾ ಖುಷಿಯಿಂದ ಬರ್ತೀರಿ. ಈಗ ಮನೆಯಿಂದ ನಾನು ಪ್ರಾಪರ್ಟಿ ತಗೊಳ್ತಾ ಇದ್ದೀನಿ, ಮನೆಯಿಂದ ನಾನು ಶಾಪಿಂಗ್ ಮಾಡ್ತಾ ಇದ್ದೀನಿ, ಆತರ ಬರಿಬೇಕಾದ್ರೆ ಮನಿಗೂ ರೆಸ್ಪೆಕ್ಟ್ ಕೊಡ್ತಿದ್ದೀರಾ, ನಿಮ್ಮ ಫ್ರೀಕ್ವೆನ್ಸಿ ಕೂಡ ಪಾಸಿಟಿವ್ ಆಗಕ್ಕೆ ಶುರುವಾಗುತ್ತೆ, ಮನಿ ಫ್ರೀಕ್ವೆನ್ಸಿ ಬದಲಾಗುತ್ತೆ ಬೇಸಿಕಲಿ. ಈ ರೀತಿನ ನೀವು ಒಂದ್ಸಲ ಬರ್ದು ಡೈಲಿ ಓದ್ಬೋದು, ಅಥವಾ ನೀವು ಈ ಟೆಕ್ನಿಕ್ ನ, ಈ ಲವ್ ಲೆಟರ್ ನ ಡೈಲಿ ಕೂಡ ಬರಿಬಹುದು, ಎರಡೂ ಓಕೆ. ಸೊ ಯಾವ ಪೆನಲ್ಲಾದ್ರೂ ಬರೀರಿ, ಯಾವ ಬುಕ್ಕಲ್ಲಾದ್ರೂ ಬರೀರಿ, ನಿಮ್ ಇಷ್ಟ. ಅದು ಫಸ್ಟ್ ಅಲ್ಲೇ ಹೇಳಿದ್ದೀನಿ. ಸೊ ಈ ರೀತಿ ಮಾಡಿ ಐ ಮ್ಯಾನಿಫೆಸ್ಟೆಡ್ 40,000 ರೂಪಿ ಇನ್ ಜಸ್ಟ್ 1 ವೀಕ್. ಇದ್ರ ಜೊತೆಗೆ ಹೋಪನೋಪನನು ಕೂಡ ಬಳಸ್ತಾ ಇರ್ತೀನಿ. ಐ ಆಮ್ ಸಾರಿ ಮನಿ, ಪ್ಲೀಸ್ ಫರ್ಗಿವ್ ಮಿ ಮನಿ, ಥ್ಯಾಂಕ್ ಯು ಮನಿ, ಐ ಲವ್ ಯು ಮನಿ. ಈ ರೀತಿಯಾಗಿ ನಾನು ಪದೇ ಪದೇ ಹೇಳ್ತಾ ನನ್ ಬರ್ಡೇಗೆ ಬೇಕಾಗಿರೋ ದುಡ್ಡು ಆಲ್ಮೋಸ್ಟ್ ಎಲ್ಲಾನು ಮ್ಯಾನಿಫೆಸ್ಟ್ ಮಾಡಿದೆ ಅಂತ ಹೇಳ್ಬೋದು. ದಿಸ್ ಇಸ್ ಮೈ ಸಕ್ಸಸ್ ಸ್ಟೋರಿ ಆಗಿತ್ತು. ಹೋಪ್ ಈ ಟೆಕ್ನಿಕ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಂತೀನಿ. ನೀವು ಇದನ್ನ ಪ್ರಾಕ್ಟೀಸ್ ಮಾಡಿ. ನನಗೆ ಸಕ್ಸಸ್ ಸ್ಟೋರಿ ಸಿಕ್ಕಿದಾಗ ನನ್ನ ಮೇಲ್ ಐಡಿನ ಯಾವಾಗ್ಲೂ ಮೆನ್ಷನ್ ಮಾಡಿರ್ತೀನಿ, ಅದಕ್ಕೆ ಮೇಲ್ ಮಾಡಿ ಕಳ್ಸ್ಕೊಡಿ. ತುಂಬಾ ಖುಷಿ ಆಗುತ್ತೆ. ನಿಮ್ಮ ಮೇಲ್ಗಳನ್ನ ನಾನು ಓದ್ತಾನೆ ಇರ್ತೀನಿ ಯಾವಾಗ್ಲೂ ಕೂಡ ಅಷ್ಟೇ. ಹೋಪ್ ಈ ವಿಡಿಯೋ ನೀವು ಎಂಜಾಯ್ ಮಾಡಿದಿರ ಅಂತ ಅನ್ಕೊಂತೀನಿ. ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕೀಪ್ ಮ್ಯಾನಿಫೆಸ್ಟಿಂಗ್.